Welcome back to Karnataka Diaries. Won't I look beautiful today? ಯಾರ ಡೈಲಾಗ್ ಹೇಳಿ? ನಮ್ಮ ಪಲ್ಲು ಡೈಲಾಗು. ಅವಳದು ಬರ್ಡೇ ಇತ್ತು ಆ್ಯಕ್ಚುಲಿ 2 days ಆಯ್ತು ಆಲ್ರೆಡಿ ಬರ್ಡೇ ಆಗಿ. ಬಟ್ ನಮಗೆ ಟೈಮ್ ಸಿಗಲಿಲ್ಲ ಅವಳಿಗೆ ಕೇಕ್ ಕಟ್ ಮಾಡ್ಸೋಕ್ಕೆ ಅಂತ. ಇದೆಲ್ಲನೂ ಅವಳ ಫ್ಯಾನ್ಸ್ಗೋಸ್ಕರ ಆ್ಯಕ್ಚುಲಿ ತುಂಬ ಜನ ನಮಗೆ DMs ಮಾಡಿದ್ದಾರೆ, ಉಯಿಶಿ ಅಂತ ಹೇಳ್ಬಿಟ್ಟು ಫ್ಯಾನ್ಸ್ ಜಾಸ್ತಿ ಆಗ್ಬಿಟ್ಟಿದ್ದಾರೆ ಪಲ್ಲವಿಗೆ. ನೋಡೋಣ ಅವಳಿಗೆ ಬರ್ಡೇ ಕೇಕ್ ಕಟ್ ಮಾಡ್ಸೋಕೆ ಹೋಗ್ತಾ ಇದ್ದೀರಿ. ಎಗ್ಲೆಸ್ ಆರ್ಡರ್ ಮಾಡ್ತಾ ಇದ್ದೀವಿ, ಯಾಕಂದರೆ ಇವತ್ತು ಸಂಕಷ್ಟಹರ ಚತುರ್ಥಿ. ನೋಡೋಣ ಎಗ್ಲೆಸ್ ಯಾವ್ದು ಸಿಗುತ್ತೆ ಅಂತ ಹೇಳ್ಬಿಟ್ಟು. ಕೇಕ್ ಕೊಡ್ಸಿ. ಒಂದು ಪೀಸ್ ಕೇಕ್ ಕೊಡ್ಸೋಕೆ ದುಡ್ಡಿಲ್ವಾ? ಎಲ್ಲರೂ ಜಾಸ್ತಿ ಫಾಲೋವರ್ಸ್ ಆದರೆ ದುಡ್ಡು ಬರುತ್ತಂತೆ ಅಂತ ಅಂತಾರಲ್ಲ, ಅದಕ್ಕೆ ಫಾಲೋ ಮಾಡಿ ನಮ್ಮ ಪೇಜ್ನ. ದುಡ್ಡು ಬಂದಿದ್ದ ದುಡ್ಡಲ್ಲಿ ಪ್ರತಿದಿನ ಕೇಕ್ ಕೊಡಿಸ್ತೀನಿ. ಯಪ್ಪ ದೇವ್ರೆ, ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಗಬೇಡಿ. ಹಾಂ ಹೌದು. ಪೇಜ್ ನೇಮು ಕರ್ನಾಟಕ ಡೈರೀಸ್ ಅಂತ ಫಾಲೋ ಮಾಡಿರಿ. ಥ್ಯಾಂಕ್ ಯು. ದಿಸ್ ಇಸ್ ಪ್ರಜ್ವಲ್. ಎಲ್ಲರೂ ನಮ್ಮ ಫಾಲೋವರ್ಸ್ ಪ್ರಜ್ವಲ್ಗೆ ವಿಶ್ ಮಾಡಿ. ಹ್ಯಾಪಿ ಬರ್ಡೇ ಪ್ರಜ್ವಲ್. ಆ್ಯಕ್ಚುಲಿ ಇವತ್ತು ಅಮ್ಮ ಪೇಸ್ಟ್ರೀಸಲ್ಲಿ ಏನು ಎಗ್ಲೆಸ್ ಕೇಕ್ ಇಲ್ಲ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ ಪಲ್ಲವಿ ಕೇಕ್ ತೊಗೊಳಕ್ಕೆ ಅಂತ. ಇಲ್ಲಿ ಯಾವುದೋ ಆವಾಗಲೇ ಪ್ರಜ್ವಲ್ ಅಂತ ವಿಶ್ ಮಾಡಿದ್ವಿ. ಸೊ ಅವನದು ಬರ್ಡೇ ಪಾಪ ಅವ್ರ ಹತ್ರ ಅಷ್ಟೊಂದು ಅಮೌಂಟ್ ಇರಲಿಲ್ಲ. ಸೊ 20 ರೂಪೀಸ್ ಶಾರ್ಟೇಜ್ ಇದೆ. ಸೊ ಪ್ರತಿಮಾ ಅವ್ರಿಗೆ ಯಾವ ಫ್ಲೇವರ್ ಬೇಕು ಕೇಕ್ ಕೇಳಿಬಿಟ್ಟು ನೀಟಾಗಿ ಕೇಕ್ ಕೊಡಿಸಿದ್ರು. ಅವರು ನಮ್ಮಿಬ್ಬರಿಗೆ ಒಂದೊಂದು ಚಾಕ್ಲೇಟ್ ಕೊಡಿಸಿದ್ದಾರೆ ಬರ್ಡೇ. ಹ್ಯಾಪಿ ಬರ್ಡೇ. ಬಾಯ್ ಬಾಯ್. ಪ್ರತಿಮಾ ಇವತ್ತು ಬ್ಲಾಗಲ್ಲಿ ಹೀರೋಯಿನ್ ಅಂತಲ್ಲ, ನಾವು ಆ ಥರ ಆ್ಯಕ್ಚುಲಿ ತುಂಬ ಸಲ ಫೇಸ್ ಮಾಡಿದ್ದೀವಿ. ಅಯ್ಯೋ ನೋಡು ಅವರೆಲ್ಲ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊತಿದ್ದಾರೆ, ನಾವು ಮಾಡ್ಕೊತಾ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ದಟ್ ನನಗೆ ಚೈಲ್ಡ್ಹುಡ್ ನೆನಪಾಗೋಯ್ತು. ಸೊ ಅದಕ್ಕೋಸ್ಕರ ಪಾಪ ಅವ್ರು ಅಷ್ಟು ಅಮೌಂಟ್ ಕೊಡ್ತೀನಿ ಅಂತ ಹೇಳಿದ್ರು. 20 ರೂಪೀಸ್ ಪೇ ಮಾಡಿ ಅಕ್ಕ ಪರವಾಗಿಲ್ಲ ಅಂತ. ಬೇಡ ಅಂದರು. ಬಟ್ ಸ್ಟಿಲ್ ಖುಷಿ ಆಗುತ್ತೆ ಆ ಥರ ಕೇಕ್ ಎಲ್ಲ ಕೊಡಿಸ್ಬೇಕು ಅಂತ. ಆ್ಯಕ್ಚುಲಿ ಏನಂದರೆ ಇರೋರಿಗೆ ಮಾಡೋದಕ್ಕಿಂತ ಇಲ್ದಿದ್ದವ್ರಿಗೆ ಮಾಡಬೇಕಂತೆ ನಮ್ಮ ಕಾನ್ಸೆಪ್ಟ್. ಅದೇ ಆ್ಯಕ್ಚುಲಿ ಹೇಳಬೇಕು ಅಂದರೆ ಇರೋರಿಗೆ ಎಷ್ಟೇ ಮಾಡಿದ್ರು ಅಯ್ಯೋ ಇಷ್ಟೇನಾ ಅಂತ ಕೇಳ್ತಾರೆ. ಅದೇ ಇಲ್ದಿದ್ದವ್ರಿಗೆ ಒಂದು ಸಣ್ಣ ಹೆಲ್ಪ್ ಅಷ್ಟೇ ನಾವು ಮಾಡಿದ್ದು ಇವತ್ತು. ಅವ್ರ ಮನೆಗೆ ಹೋಗಿ ಅವ್ರ ಅಪ್ಪ ಅಮ್ಮಂಗೆಲ್ಲ ಹೇಳ್ಕೊತಾರೆ, ಅವ್ರ ಫ್ರೆಂಡ್ಸ್ಗೆಲ್ಲ ಹೇಳ್ತಾರೆ. ಎಂಜಾಯ್ ಮಾಡಿ. ಬಟ್ ಕೇಕ್ಸ್ನೆಲ್ಲ ವೇಸ್ಟ್ ಮಾಡಬೇಡಿ. ಏನೇ ತಿನ್ನೋ ವಸ್ತು ಆದ್ರೂ ಅಷ್ಟೇ ವೇಸ್ಟ್ ಮಾಡಬೇಡಿ. ನಾವು ತಟ್ಟೆಲಿ ಬಿಡೋ ಊಟ ಯಾರೋ ಒಬ್ರಿಗೆ ಒಂದೊತ್ತು ಊಟ ಆಗಿರುತ್ತೆ. ಸೊ ದಯವಿಟ್ಟು ಊಟ ವೇಸ್ಟ್ ಮಾಡಬೇಡಿ. ತಿನ್ನೋ ವಸ್ತು ಏನು ವೇಸ್ಟ್ ಮಾಡಬೇಡಿ ಅಷ್ಟೇ. ಮತ್ತು ಆಮೇಲೆ ಕಮೆಂಟ್ ಮಾಡಬೇಡಿ ಒಂದು ಕೇಕ್ ಕೊಡಿಸೋದೆಲ್ಲ ದೊಡ್ಡ ವಿಷಯನ, ಅದನ್ನು ಮಾಡಿಬಿಟ್ಟು ಹೇಳ್ಕೊಳ್ಳೋ ಅವಶ್ಯಕತೆ ಇತ್ತಾ ಅಂತಲ್ಲ. ಹೇಳ್ಕೊಳ್ಳೋ ಅವಶ್ಯಕತೆ ಇತ್ತು ಅಂತ ನಾವು ವಿಡಿಯೋ ಮಾಡಿ ಹಾಕ್ತಾಯಿಲ್ಲ. ನೀವು ಆ ಥರ ಕೈಲಾದಷ್ಟು ಸಹಾಯ ಮಾಡಿ ಅಂತ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ ಅಷ್ಟೇ. ಫೈನಲಿ ಎಗ್ಲೆಸ್ ಪೈನಾಪಲ್ ಕೇಕ್ ತೊಗೊಂಡಿದ್ದೀವಿ. ಬನ್ನಿ ಪಲ್ಲವಿಗೆ ಕೇಕ್ ಕಟ್ ಮಾಡ್ಸಕ್ಕೆ ಹೋಗೋಣ. ರಿಯಾಕ್ಷನ್ ಹೆಂಗಿರುತ್ತೆ ನೋಡೋಣ. ಕೇಕ್ ಕಟ್ ಮಾಡು. ಅಕ್ಕನ ಬರ್ಡೇ. ಅಕ್ಕ ನಿಮ್ಗೆ ತುಂಬ ಫ್ಯಾನ್ಸ್ ಆಗಿಬಿಟ್ಟಿದ್ದಾರೆ ಅಕ್ಕ, ಅದಕ್ಕೆ ನೋಡಿ ಅಕ್ಕ ಇಲ್ಲಿ. ಹಾಯ್ ಹಲೋ ಗೈಸ್. ನಿಲ್ಸು ಬ್ಯಾಕ್ ಬಾ.
ಫ್ಯಾನ್ಸ್ಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀಯ ಪಲ್ಲವಿ? ಫ್ಯಾನ್ಸ್ಗೆ ಏನು ಹೇಳಲ್ಲ, ನಿಮ್ಮಿಬ್ರಿಗೂ ಥ್ಯಾಂಕ್ ಯು ಹೇಳ್ತೀನಿ. ಫ್ಯಾನ್ಸ್ಗೂ ಹೇಳು ಪಲ್ಲವಿ, ನಿನ್ನ ಫ್ಯಾನ್ಸ್ಗೆ ಫುಲ್ಲು ಡಿಮ್ಯಾಂಡು ಡಿ ಎಮ್ ಇಂದ. ಒನ್ ಟೈ ಲುಕ್ ಬ್ಯೂಟಿಫುಲ್ ಟುಡೇ, ಒನ್ ಟೈ ಲುಕ್ ಬ್ಯೂಟಿಫುಲ್ ಟುಡೇ, ವಿಶಿ ಬ್ಯೂಟಿಫುಲ್ ಟುಡೇ. ಓಕೆ, ಇದಾಗಿತ್ತು ನಮ್ಮ ಸಣ್ಣ ವ್ಲಾಗ್. ಸಪೋರ್ಟ್ ಮಾಡಿ, ಫಾಲೋ ಮಾಡಿ. ವ್ಲಾಗಲ್ಲಿ ಸಿಗೋಣ. ಬಾಯ್.